ಸಕಲೇಶಪುರದ ಈ ವ್ಯಕ್ತಿಯ ಬಳಿಯಲ್ಲಿದೆ ಒಂದೇ ದಿನದಲ್ಲಿ ಅಡಿಕೆ, ಕಾಫಿ ಬೀಜ ಒಣಗಿಸುವ ಯಂತ್ರ. ತೋಟಗಾರಿಕಾ ವಲಯದಲ್ಲಿ ಆಗುತ್ತಿದೆ ಆವಿಷ್ಕಾರಗಳ ಮೇಲೆ ಆವಿಷ್ಕಾರಗಳು. ಈ ಯಂತ್ರೋಪಕರಣ ತೋಟಗಾರರ ಕೈ ತಲುಪಿದರೆ ಅರ್ಧಕ್ಕರ್ಧ ಸಮಸ್ಯೆಗೆ ಸಿಗುತ್ತೆ ಸೊಲ್ಯೂಷನ್. ಇಂತಹ ಉಪಯುಕ್ತ ಮಾಹಿತಿಗಾಗಿ ಸ್ವಯಂ ಟೈಮ್ಸ್ ವಾರ್ತಾವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಎಕರೆಗಟ್ಟಲೆ ತೋಟ ಇರುವ ಕೃಷಿಕರು ತಮ್ಮ ಕೃಷಿಯನ್ನು ಒಣಗಿಸಲು ಬಹಳಷ್ಟು ಶ್ರಮ ಪಡುತ್ತಾರೆ. ಮಳೆಗಾಲದಲ್ಲಿ ಅಡಿಕೆ, ಕಾಳುಮೆಣಸು, ಕಾಫಿ ಇನ್ನಿತರ ತೋಟಗಾರಿಕೆ ಬೆಳೆಗಳು ಒಣಗೋದೇ ಇಲ್ಲ. ಸರಿಯಾಗಿ ಒಣಗದಿದ್ದಲ್ಲಿ ಅದನ್ನು ಮಾರಾಟ ಮಾಡುವುದು ಕೂಡ ಕಷ್ಟ. ಈ ಸಮಸ್ಯೆಯನ್ನು ಪರಿಹಾರ ಮಾಡುವ ನಿಟ್ಟಿನಲ್ಲಿ ಸಕಲೇಶಪುರದ ಬೆಳೆಗಾರರಾದ ಗಿರೀಶ್ ಅವರು ಬೆಳೆಗಳನ್ನು ಹೇಗೆ ಒಣಗಿಸಿ ಮಾರಾಟ ಮಾಡಬಹುದು ಎಂಬ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ದಾರೆ. ಸರ್ ನಮಸ್ತೆ, ನನ್ನ ಹೆಸರು ಗಿರೀಶ್ ಅಂತ. ನಾನು ಕಡಬನಹಳ್ಳಿ ಗ್ರಾಮ, ಸಕಲೇಶಪುರ ತಾಲೂಕು. ನಾನು ಇಲ್ಲಿ 2000 ಇಸ್ವಿ ನಂತರ ನನ್ನ ವಿದ್ಯಾಭ್ಯಾಸ ಮುಗಿಸಿದ ನಂತರ ನಮ್ಮ ತಂದೆಯವರೇ ಮಾಡ್ತಿದ್ದಂಥ ಕಾಫಿ ತೋಟವನ್ನು ನಾನು ಇಲ್ಲಿ ಮುಂದೆ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಏನಾಗ್ತಾ ಇದೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಕಾರ್ಮಿಕರದ್ದು ಸಮಸ್ಯೆ ಜಾಸ್ತಿ ಆಗಿದೆ. ಈ ಕಾಫಿ ಕೃಷಿಯಲ್ಲಿ ಕಾರ್ಮಿಕರ ಸಮಸ್ಯೆನೇ ತುಂಬ ಅತಿ ಹೆಚ್ಚು. ಮತ್ತು ನಮಗೆ ಅದರದ ವೆಚ್ಚಗಳು ಅಷ್ಟೇ ಅತಿ ಹೆಚ್ಚು ಕಾರ್ಮಿಕರಿಗೆ ಹೋಗುತ್ತೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಯಂತ್ರಗಳ ಮೇಲೆ ಜಾಸ್ತಿ ಅವಲಂಬನೆ ಆಗ್ತದೆ. ಹಾಗಾಗಿ ಮಿಷನರೀಸ್ನ ತುಂಬ ಅಡಾಪ್ಟ್ ಮಾಡ್ಕೊತಾ ಇದ್ವಿ. ಇದರಿಂದ ಉಪಯೋಗನೂ ಆಗಿದೆ ನಮಗೆ. ಯಾಕೆ ಅಂದರೆ ನಮ್ಮ ಕಾಫಿ ಕೊಯ್ಲಿನ ಟೈಮ್ದಲ್ಲಿ ಕಾಫಿ ಹಾರ್ವೆಸ್ಟಿಂಗ್ ಮಾಡಿ ಮತ್ತು ಒಣಗಿಸ್ಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಡ್ರೈಯರ್ ಅಂತ ಇದೊಂದು ಮಿಷಿನ್ ಇದೆ, ಹಿಂದೆಡೆ ನಿಮಗೆ ಕಾಣ್ತಾ ಇದೆ. ಇದು ಡ್ರೈಯರ್ ಅಂತೀವಿ, ಕಾಫಿ ಒಣಗಿಸ್ಲಿಕ್ಕೆ ಉಪಯೋಗಿಸುವಂಥ ಇದು. ಯಾಕೆ ಅಂತ ಸರ್, ಇದು ಡ್ರೈಯರ್ ಅಂತೀವಿ, ಕಾಫಿ ಡ್ರೈಯರ್ ಅಂತ, ಕಾಫಿ ಒಣಗಿಸ್ಲಿಕ್ಕೆ ಉಪಯೋಗಿಸುವಂಥ. ಇದಕ್ಕೆ ಮೇಯ್ನ್ ಇದು ಸೌದೆ ಹಾಕೋದು ಫರ್ನೆಸ್ ಅಂತೀವಿ. ಇದಕ್ಕೆ ಹೀಟು ಹೇಗೆ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಇಲ್ಲಿ ಫರ್ನೆಸ್ ಅಂತ ಇದಕ್ಕೆ ಹೇಳ್ತೀವಿ. ಇದಕ್ಕೆ ಇಂಧನ ಬಂದು ಸೌದೆ, ಕಟ್ಟಿಗೆಯನ್ನು ಉಪಯೋಗಿಸ್ತೀವಿ. ನಂತರ ಇದು ಹೀಟಾಗಿ ಆ ಹೀಟ್ನ ಬ್ಲೋ ಮಾಡುತ್ತೆ ಈ ಫ್ಯಾನು ಬ್ಲೋ ಮಾಡಿದಾಗ ಈ ಬಿಸಿ ಗಾಳಿ ಕೇವಲ ಬಿಸಿ ಗಾಳಿ ಮಾತ್ರ ಬಂದು ಈಗ ಇದು ಕಂಟೈನರ್, ಇದು 2500 ಲೀಟರ್ನ ಕೆಪಾಸಿಟಿ. ಇದರಲ್ಲಿ ನಾವು ಕಾಫಿ ಬೆಳೆ ಪಲ್ಪ್ ಆದ ನಂತರ ಇದರೊಳಗೆ ಹಾಕ್ತೇವೆ. ಏನು ನಮಗೆ 3-4 ದಿವಸ 5 ದಿವಸ ಬೇಕಾಗುತ್ತೆ. ಇದು ಕೇವಲ ಒಂದು 8 ಗಂಟೆಗಳಲ್ಲಿ ಒಣಗುತ್ತೆ. ಮತ್ತು ಪ್ರಪೋರ್ಷನೇಟಾಗಿ ಒಂದೇ ಸಮನೆ ಒಣಗುವಂಥದ್ದು. ಇದು ನಮಗೆ ಏನು ಬಿಸಿಲಲ್ಲಿ ಒಣಗಿಸ್ಬೇಕಾದ್ರೆ ಕೆಲವು ಟೈಮಲ್ಲಿ ಅದೇ ಟೈಮಲ್ಲಿ ಅಕಾಲಿಕ ಮಳೆ ಬರುತ್ತೆ. ಅದು ನಮಗೆ ತುಂಬ ತೊಂದರೆ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ವಾತಾವರಣ ಭಾರಿ ಬದಲಾವಣೆ ಆಗಿ ಜನವರಿ ಫೆಬ್ರವರಿ ಕೊಯ್ಲಿನ ಟೈಮಲ್ಲಿ ಮಳೆಗಳು ಬರುತ್ತೆ. ಆಗ ನಮಗೆ ಕಾಫಿನ ಒಣಗಿಸ್ಲಿಕ್ಕಾಗಲ್ಲ, ಕ್ವಾಲಿಟಿ ಹಾಳಾಗುತ್ತೆ. ಆ ಕ್ವಾಲಿಟಿ ಹಾಳಾಗ್ದಿಲ್ದಂಗೆ ಕಾಪಾಡ್ಕೊಳ್ಳಿಕ್ಕೆ ಇದು ನಮಗೆ ಈಗ ಯಂತ್ರೀಕರಣದಿಂದ ಇದೊಂದು ನಮಗೆ ಭಾಳ ಉಪಯೋಗ. ಅದ ನಂತರ ಇದು ಸ್ಟೈನ್ಲೆಸ್ ಸ್ಟೀಲು. ಆ್ಯಕ್ಚುಲಿ ಕಾಫಿಗೆ ನಮಗೆ ಬೇರೆ ಮೆಟಲ್ಗಿಂತ ಸ್ಟೈನ್ಲೆಸ್ ಸ್ಟೀಲು ಭಾರಿ ಉಪಯುಕ್ತ. ಯಾಕೆಂದರೆ ಅದು ರೆಸ್ಟ್ ಎಲ್ಲ ಬರಲಿಕ್ಕಿಲ್ಲ. ಹಾಗಾಗಿ ವಿಶೇಷತೆ ಇದರಲ್ಲಿ ಏನು ಅಂತಂದರೆ ಸ್ಟೈನ್ಲೆಸ್ ಸ್ಟೀಲು. ಮತ್ತು ಇದನ್ನು ತಿರುಗಿಸ್ಲಿಕ್ಕೆ ಅಂತ 3 HP ಮೋಟ್ರ್ ಇದೆ. ಇದು ಅದಕ್ಕೆ ಗೇರು ಭಾರಿ ಒಳ್ಳೆ ಗೇರ್ ಬಾಕ್ಸ್ನ ಹಾಕಿದ್ದಾರೆ, ತುಂಬ
ಹೆವಿ ಡ್ಯೂಟಿ ಗೇರ್ ಬಾಕ್ಸ್ ಹಾಕಿದ್ದಾರೆ. ಬೇರೆ ಎಲ್ಲರಿಗೂ ಕಂಪೇರ್ ಮಾಡಿದ್ರೆ ಇದು ಗೇರ್ ಬಾಕ್ಸ್ ತುಂಬ ಹೆವಿ ಇದೆ. ಸೊ ಹಾಗಾಗಿ ಡ್ಯೂರಬಿಲಿಟಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದು 3 HP ಮೋಟಾರು, ಕೇವಲ 3 HP. ಈ ಟೋಟಲ್ ಯೂನಿಟ್ಗೆ ನಮಗೆ ಬೇಕಾಗಿರೋಂಥದ್ದು 6 HP ಪವರ್ ಬೇಕು ಸಪ್ಲೈ. ಈ 3 HP ಮೋಟ್ರು ನಿಮಗೆ ಇಡೀ ಇದನ್ನ ಅಟ್ ದಿ ರೇಟ್ ಆಫ್ 9 RPM 1 ನಿಮಿಷಕ್ಕೆ 9 ಸುತ್ತೋ ಹಾಗೆ ಈ ಮೋಟ್ರು ಕೆಲಸ ಮಾಡುತ್ತೆ. ಇದು ದೊಡ್ಡ ಹೆವಿ ಗೇರ್ ಬಾಕ್ಸ್, ವೆಯ್ಟ್ ಎಷ್ಟೇ ಇದ್ರೂ ಅದನ್ನು ನಿಧಾನಕ್ಕೆ ತಿರುಗಿಸ್ಲಿಕ್ಕೆ ಅನುಕೂಲ ಮಾಡುತ್ತೆ. ಈ ಡ್ರೈಯರಿಂದ ನಮಗೆ ಏನು ಕಾಫಿ 4 ದಿನ 5 ದಿನದಲ್ಲಿ ಒಣಗ್ತಾ ಇದ್ದಿದ್ದಂಥ ಕಾಫಿ ಕೇವಲ ಒಂದು 8 ಗಂಟೆ ಅವಧಿಯಲ್ಲಿ ಒಣಗಿ ನಮಗೆ ರೆಡಿ ಆಗುತ್ತೆ ಮಾರಲಿಕ್ಕೆ. ಅದು ತುಂಬ ಅನುಕೂಲ ಜಲ್ದಿ. ಹಾಗಾಗಿ ಅದರ ಜೊತೆಗೆ ಕೆಲಸಗಾರರ ಒತ್ತಡ ಅಂತಂದರೆ ಸಿಗೋದಿಲ್ಲ. ಈ ಟೈಮಲ್ಲಿ ಕೆಲಸಗಾರರು ಭಾರಿ ಕಡಿಮೆ ಇರೋದ್ರಿಂದ ಅದು ದುಡ್ಡುಗಳು ಲೆಕ್ಕ ಹಾಕಿದಾಗ ನಮಗೆ ಟೈಮು ಮತ್ತು ದುಡ್ಡು ತುಂಬ ಉಳಿಯುತ್ತೆ. ಹಾಗಾಗಿ ಇದು ಭಾರಿ ಅನುಕೂಲ. ಇದನ್ನು ಹೆಚ್ಚಿನ ಜನರು ಈ ಮಿಷನರಿನ ಅಳವಡಿಸ್ಕೊಂಡು ಇದರ ಉಪಯೋಗ ಪಡ್ಕೋಬೇಕು ಅಂತ ನನ್ನ ಅಭಿಪ್ರಾಯ. ನಮ್ಮ ಕಾಫಿ ಬೆಳೆಗಾರರು ಯಾರಿಗೆ ಈ ಥರ ಮಿಷನರಿಗಳು ಬೇಕು ಅವರು ತುಂಬ ಇಂಟ್ರೆಸ್ಟ್ ಇರೋವಂಥವ್ರು ನಾವು ಒಂದು ಅಡ್ರೆಸ್ ಕೊಡ್ತೀವಿ, ಅವ್ರನ್ನ ಸಂಪರ್ಕಿಸಿದ್ರೆ ಈ ಥರ ಮಿಷನರಿಗಳನ್ನ ಅದೇ ತುಂಬ ಉಪಯೋಗ ಆಗಿದೆ. ಯಾಕಂದರೆ ಜಾಸ್ತಿ ಲೇಬರ್ಸ್ಗಿಂತ ಕಮ್ಮಿ ಲೇಬರ್ಸಿಂದ ನಮಗೆ ಇದನ್ನು ಮಿಷನರೀಸ್ ಉಪಯೋಗ ಆಗುತ್ತೆ. ನಮಗೆ ಅಂದರೆ ಜಾಸ್ತಿ ಹೊತ್ತು ಟೈಮ್ ಹಿಡಿತಾ ಇತ್ತು. ನಾವು ಕಾಫಿ ಒಣಗಿಸ್ಬೇಕಾದಾಗ 1 ವೀಕ್ 2 ವೀಕ್ಸ್ ಹಾಗೆ ಬೇಕಾಗಿತ್ತು. ಆ ಮಧ್ಯದಲ್ಲಿ ಮಳೆ ಏನಾದರೂ ಬಂದರೆ ತುಂಬ 4 ವೀಕ್ಸ್ 5 ವೀಕ್ಸ್ ತೊಗೊಳ್ತಾ ಇತ್ತು. ಅದಾಗಿ ಈಗ ಈ ಡ್ರೈಯರ್ ಬರೋದ್ರಿಂದ ನಮಗೆ ಒಂದು ಸ್ವಲ್ಪ ಬೇಗ 1 ಡೇ ಕೊಡೋಷ್ಟು ಕೆಪಾಸಿಟಿಯನ್ನು ನಾವು ಇದು ಮಾಡ್ಕೊತೀವಿ. ಸರ್ ಇನ್ನೊಂದು ಮಿಷಿನ್ ಇದು ಏನು ಅಂತಂದ್ರೆ ಇದಕ್ಕೆ ಸ್ಪ್ರಿಂಗ್ ಕನ್ವೇಯರ್ ಅಂತಾರೆ. 30 ಅಡಿ ದೂರದಿಂದ ಕಾಫಿ, ಭತ್ತ ಈ ಥರ ವಸ್ತುಗಳನ್ನ ಬ್ಯಾಗಿಂಗ್ ಮಾಡಲಿಕ್ಕೆ ಮತ್ತೆ ಅಲ್ಲಿಂದ 30 ಅಡಿ ದೂರದಿಂದ ಈ ಕಡೆಗೆ ಲಿಫ್ಟ್ ಮಾಡಲಿಕ್ಕೆ, ಹಾಗೆ ನಮ್ಮ ಡ್ರೈಯರ್ಗೆ ಲೋಡ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇದು ಮೆಷಿನರಲ್ಲೇನೆ 3000 kgಗಳನ್ನು ಗಂಟೆಯಲ್ಲಿ ಲೋಡ್ ಮಾಡುತ್ತೆ ಕ್ಷಮತೆ. ಸೊ ಇದು ಇನ್ನೊಂದು ಮಿಷಿನು. ನಾವು ಕಾಫಿ ಕೊಯ್ದ ನಂತರ ಅದರಲ್ಲಿ ಬರುವಂಥ ಧೂಳು, ಕಡ್ಡಿ, ಎಲೆ, ಕಸ ಎಲ್ಲನೂ ಬೇರ್ಪಡಿಸೋದಕ್ಕೋಸ್ಕರ ನಾವು ಇದೊಂದು ಮಿಷಿನ್ ಮಾಡಿದ್ದೀವಿ. ಇದು ಭಾರಿ ಉಪಯುಕ್ತ. ಟೈಮು ಮತ್ತು ನಮಗೆ ಜನಗಳ ಇದು ಕಡಿಮೆ ಬೇಕಾಗುತ್ತೆ. ಕಡಿಮೆ ಸಮಯದಲ್ಲಿ ಕ್ಲೀನ್ ಆಗುವಂಥದ್ದು. ನಿಮಗೆ ಇಂತಹ ಯಂತ್ರೋಪಕರಣ ಅಗತ್ಯ ಇದ್ದಲ್ಲಿ ಈ ನಂಬರ್ಗೆ ಸಂಪರ್ಕ ಮಾಡಬಹುದು. ದೂರವಾಣಿ ಸಂಖ್ಯೆ 9964051839 ಅಥವಾ 9620288314. ಕಾರ್ಕಳ, ಹೆಬ್ರಿ, ಮೂಡುಬಿದ್ರೆ ತಾಲೂಕುಗಳ ಯಾವುದೇ ವಾರ್ತಾ ಮಾಹಿತಿಗಳಿದ್ದರೆ ಸಂಪರ್ಕಿಸಿ ಸ್ವಯಂ ಟೈಮ್ಸ್ ವಾರ್ತಾವಾಹಿನಿಯನ್ನು. ಸ್ವಯಂ ಟೈಮ್ಸ್ ಸದಾ ನಿಮ್ಮ ಸೇವೆಯಲ್ಲಿ. ಇಂತಹ ಉಪಯುಕ್ತ ಮಾಹಿತಿಗಾಗಿ ಸ್ವಯಂ ಟೈಮ್ಸ್ ವಾರ್ತಾವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.